ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಬಂಡೇಶ್ವರ ಸ್ವಾಮಿ ದೇವಾಲಯ. ಸ್ನೇಹಿತರೆ, ಬೆಂಗಳೂರಿನ ನಗರದಿಂದ ಸರಿಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ ಈ ಒಂದು ದೇವಸ್ಥಾನ. ಈ ಒಂದು ದೇವಾಲಯವು ಪ್ರಶಾಂತ ಮತ್ತು ಆಧ್ಯಾತ್ಮಿಕವಾಗಿ ಶ್ರೀಮಂತ ತಾಣವಾಗಿದೆ ಸ್ನೇಹಿತರೆ. ಐತಿಹಾಸಿಕ ಬಂಡೆ ಮಠದ ಪಕ್ಕದಲ್ಲಿರುವ ಈ ಒಂದು ದೇವಾಲಯ ಭಕ್ತರಿಗೆ ಮತ್ತು ಸಂದರ್ಶಕರಿಗೆ ಶಾಂತಿಯುತ ವಿಶ್ರಾಂತಿಯನ್ನ ನೀಡುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಬಂಡೇಶ್ವರ ಸ್ವಾಮಿ ದೇವಾಲಯವು ತನ್ನ ಭವ್ಯವಾದ ಗೋಪುರಕ್ಕೆ ಹೆಸರುವಾಸಿಯಾಗಿದೆ. ಇದರ ಸಂಕೀರ್ಣ ಕೆತ್ತನೆಗಳು ಮತ್ತು ವಾಸ್ತುಶಿಲ್ಪದ ಸೌಂದರ್ಯದೊಂದಿಗೆ ಭಕ್ತರನ್ನ ಸ್ವಾಗತಿಸುತ್ತದೆ. ಇದು ಧ್ಯಾನ ಮತ್ತು ಆಧ್ಯಾತ್ಮಿಕ ಪ್ರತಿಬಿಂಬಕ್ಕೆ ಒಂದು ಸೂಕ್ತವಾದ ಸ್ಥಳವಾಗಿದೆ. ಈ ದೇವಾಲಯದ ವಿಶಿಷ್ಟ ವೈಶಿಷ್ಟ್ಯವೆಂದರೆ ಏಕ ಬಿಲ್ವ ಪತ್ರ ವೃಕ್ಷ. ಈ ಒಂದು ಪವಿತ್ರ ಮರವು ಧಾರ್ಮಿಕ ಪ್ರಾಮುಖ್ಯತೆಯನ್ನ ಹೊಂದಿದೆ. ಭಕ್ತರು ಹಾಗಾಗಿ ಈ ಮರದ ಬಿಲ್ಲುವದ ಎಲೆಗಳನ್ನ ಶಿವನಿಗೆ ಅರ್ಪಿಸುತ್ತಾರೆ. ಇದು ಆಶೀರ್ವಾದ ಮತ್ತು ಇಷ್ಟಾರ್ಥಗಳನ್ನ ಪೂರೈಸುತ್ತದೆ ಎಂದು ನಂಬುತ್ತಾರೆ. ಈ ಒಂದು ದೇವಾಲಯವು ಸುಂದರವಾದ ಕಲ್ಯಾಣಿ ಕೊಳವನ್ನ ಸಹ ಹೊಂದಿದೆ. ಇದು ಸ್ಥಳದ ಪ್ರಶಾಂತ ವಾತಾವರಣವನ್ನ ಹೆಚ್ಚಿಸುತ್ತದೆ. ಈ ಕೊಳದ ಮಧ್ಯಭಾಗದಲ್ಲಿ ಭಗವಾನ್ ಶಿವನ ಬೃಹತ್ ಪ್ರತಿಮೆಯು ಸಹ ನಿಂತಿದೆ. ಅಷ್ಟೇ ಅಲ್ಲದೆ ಪ್ರವಾಸಿಗರ ಅನುಕೂಲಕ್ಕಾಗಿ ಈ ಒಂದು ದೇವಾಲಯವು ಸಾಕಷ್ಟು ಪಾರ್ಕಿಂಗ್ ಸ್ಥಳವನ್ನ ಹೊಂದಿದೆ. ಹೆಚ್ಚುವರಿಯಾಗಿ ಈ ಒಂದು ದೇವಾಲಯದ ಆವರಣದಲ್ಲಿ ಭವನಗಳಿವೆ. ಅಲ್ಲಿ ವಿವಿಧ ಕಾರ್ಯಗಳು ಮತ್ತು ಕಾರ್ಯಕ್ರಮಗಳನ್ನು ಸಹ ನಡೆಸಲಾಗುತ್ತೆ. ಇದು ದೇವಾಲಯವನ್ನ ಕೇವಲ ಪೂಜೆ ಸ್ಥಳವನ್ನಾಗಿ ಮಾಡುವುದಲ್ಲದೆ ಕೂಟಗಳು ಮತ್ತು ಆಚರಣೆಗಳಿಗೆ ಸಮುದಾಯ ಕೇಂದ್ರವಾಗಿದೆ. ಹಾಗಾದ್ರೆ ಈ ಒಂದು ದೇವಾಲಯಕ್ಕೆ ಹೇಗೆ ಹೋಗುವುದು ಅಂತ ನೀವು ನನ್ನ ಕೇಳೋದಾದ್ರೆ, ಕೆಂಗೇರಿ ಮೆಟ್ರೋ ನಿಲ್ದಾಣಕ್ಕೆ ನೀವು ಹೋಗ್ಬೇಕಾಗುತ್ತೆ. ಆ ಮೆಟ್ರೋ ನಿಲ್ದಾಣದಿಂದ ನಿಮ್ಗೆ ದೇವಸ್ಥಾನ ಸರಿಸುಮಾರು 2.5 ಕಿಲೋಮೀಟರ್ ದೂರದಲ್ಲಿ ಆಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ನೀವೊಂದು ದೇವಸ್ಥಾನಕ್ಕೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಪಯಣ ಮಾಡಿ. ಇನ್ನು ಈ ದೇವಾಲಯದ ಸಮಯಕ್ಕೆ ಬರುವುದಾದ್ರೆ, ಬಂಡೇಶ್ವರ ಸ್ವಾಮಿ ದೇವಾಲಯವು ಬೆಳಗ್ಗೆ 6 ರಿಂದ 11 ಗಂಟೆಯವರೆಗೆ ಮತ್ತು ಸಂಜೆ 5 ರಿಂದ ರಾತ್ರಿ 8:30ರವರೆಗೆ ಭಕ್ತರಿಗಾಗಿ ತೆರೆದಿರುತ್ತೆ ಸ್ನೇಹಿತರೆ. ನೀವು ಭಕ್ತರಾಗಿರ್ಲಿ ಅಥವಾ ಸಂದರ್ಶಕರೇ ಆಗಿರ್ಲಿ, ಈ ದೇವಾಲಯದ ಶಾಂತಿಯುತ ಕಂಪನಗಳು ಮತ್ತು ಆಧ್ಯಾತ್ಮಿಕ ವಾತಾವರಣವು ಶಾಶ್ವತವಾದ ಪ್ರಭಾವವನ್ನ ನಿಮಗೆ ನೀಡುವುದಂತೂ ಖಚಿತ. ಈ ಒಂದು ಸ್ಥಳಕ್ಕೆ ನೀವು ಸಹ ಒಮ್ಮೆ ಭೇಟಿ ನೀಡಿ ಮತ್ತು ಈ ದೇವಾಲಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅನುಭವಗಳನ್ನ ಈ ಕೂಡಲೇ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.